ನಮಸ್ಕಾರ ರೈತ ಬಾಂಧವರ. ಈ ದಿನ ನಾವು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಎಸ್.ಕೆ. ಕೊಪ್ಪ ಗ್ರಾಮದ ಶ್ರೀ ಗುರು ಗಂಗಾಧರೇಶ್ವರ ಮೆಡಿಕಲ್ ಇದರ ಮಾಲೀಕರಾಗಿರ್ತಕ್ಕಂಥ ಬಸವಣ್ಣ ಮಲಗಣ್ಣವರು ಈ ದಿನ ನಮ್ಮೊಂದಿಗೆ ಇದ್ದಾರೆ. ಬಸವಣ್ಣ ಮಲಗಣ್ಣವರು ಸುಮಾರು 3 ವರ್ಷಗಳಿಂದ ನಮ್ಮ ಕಂಪನಿಯ ನೇರ ವಿತರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಸವಣ್ಣ ಮಲಗಣ್ಣವ್ರಿಗೆ ನಾವು ಈ ಸಂದರ್ಭದೊಳಗೆ ನಮ್ಮ ಉತ್ಪನ್ನಗಳನ್ನು ಉಪಯೋಗ ಮಾಡಿರ್ತಕ್ಕಂಥ ಅವರ ಅನುಭವ ಮತ್ತು ರೈತರ ಅನುಭವವನ್ನ ನಾವು ಕೇಳೋಣ. ನಮಸ್ಕಾರ ಬಸವಣ್ಣ. ನಮಸ್ಕಾರ. ಈಗ ನೀವು 3 ವರ್ಷದಿಂದ ನಮ್ಮ ಕಂಪನಿ ಉತ್ಪನ್ನಗಳನ್ನ ಉಪಯೋಗ ಮಾಡ್ತಾ ಇದ್ರಿ. ಹೌದು ಸರ್. ನಿಮ್ಮ ರೈತರಿಗೂ ಸಾಕಷ್ಟು ಜನ ರೈತರು ನಮ್ಮ ಕಂಪನಿ ಉತ್ಪನ್ನಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಹೌದು ಸರ್. ರೈತರ ಅಭಿಪ್ರಾಯ ಈ ಉತ್ಪನ್ನಗಳಿಗೆ ಮತ್ತು ತಮ್ಮ ಅಭಿಪ್ರಾಯ ಏನೈತೆ ಅಂತೇಳಿ ಒಂದ್ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಹೇಳ್ಬೇಕು. ನಾ ಮೊದಲು ಹೇಳುವುದಂದ್ರೆ, ನಾ ಆ್ಯಕ್ಚುಲಿ ಫ್ಲಡ್ ಬಂದಾಗ 2019ರಲ್ಲಿ ಫ್ಲಡ್ ಬಂದಿತ್ತು. ಅಂದ್ರೆ ಭಾಳ ಅಂದ್ರೆ ಲಾಸ್ ಆತೆಲ್ಲ ಜಮೀನು. ಆ ಟೈಮ್ದಲ್ಲಿ ಆನಂದ್ ಬಚ್ಚನ್ ಅವ್ರಂತ ತೆಗೆಸಿಂದ ರೋಹಿಣಿ ಬಯೋಟೆಕ್ನ ಕಂಪ್ನಿಯ ಒಬ್ಬ ಏನು ಕ್ಷೇತ್ರ ಸಿಬ್ಬಂದಿ ಭೇಟಿಯಾದೆ. ಅವ್ರು ನಮಗೆ ಒಳ್ಳೆ ಸಲಹೆ ಕೊಟ್ಟರು, ಏನು ಮಾಡಬೇಕು ಏನಿಲ್ಲ ಮತ್ತು ಹಿಂಗೈತಿ ಹಿಂಗೆ. ಅವ್ರ ಸಲಹೆ ಮೇರೆಗೆ ನಾವು 2019ರಲ್ಲಿ ಆ್ಯಕ್ಚುಲಿ ನಾವು ಫಾರ್ಮರ್ ಅಂದ್ರೆ ನಾವು ಜಸ್ಟ್ ಅವಾಗ ನಮ್ದೊಂದು 70 ಎಕರ್ ಲ್ಯಾಂಡ್ ಐತಿ. ಆ ಲ್ಯಾಂಡಲ್ಲಿ ದುಡ್ಕೋತ ಹಿಂಗೆ ಇದ್ದೀವಿ. ಬಟ್ ಅವಾಗ 2019ರಲ್ಲಿ ಏನಂತ ಫ್ಲಡ್ ಬಂದಾಗ ನಮ್ದೆಲ್ಲ ಲ್ಯಾಂಡ್ ಮುನಿಗಿ ಡಿಸೆಂಬರ್ವರೆಗೆ ನಮ್ಮ ಜಮೀನು ನಮ್ಮ ಕೈಯಾಗ ಸಿಗಲಿಲ್ಲ. ಆ ಟೈಮಲ್ಲಿ ಏನಾತಪ್ಪ ಅಂದ್ರೆ ಇನ್ನು ಆನಂದ್ ಬಚ್ಚನ್ ಅವ್ರು ಏನು ಹೇಳಿ ಸಲಹೆ ಕೊಟ್ಟರು, ಇಲ್ರಿ ಅನ್ನಾರ ನೀವು ಹಿಂಗಾದ್ರೆ ಇದು ದೌಡ್ ನಮ್ಮ ಕೈಗೆ ಜಮೀನು ಸಿಗಂಗಿಲ್ಲ, ಇನ್ನೊಂದು ಸ್ವಲ್ಪ ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಿ ನಮ್ಮ ರೋಹಿಣಿ ಬಯೋಟೆಕ್ಗೆ ಬರ್ರಿ, ಇವನ್ನೆಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಿ ಕೇಸಿಂದ ನಮಗೆ ಈ ಸಾಯಿಲ್ ಒಳಗೆ ಏನೇನು ಖನಿಜಾಂಶಗಳದಾವ ಏನಿಲ್ಲ ಇವನ್ನೆಲ್ಲ ನಮಗೆ ತಿಳಿಸಿದ್ರು. ಆಗ ನಾವು ಅವ್ರ ಪ್ರಕಾರ ಸಲಹೆ ತೊಗೊಂಡ, ನಾನು ನಿಜವಾಗ್ಲಿ ನಾ ಸ್ವಂತ ಎಲ್ಲ ಲೇಬರ್ ತೊಗೊಂಡ 28 ಎಕರೆಗೆ ನಾ ಸ್ವಂತ ಅಗಿ ರೆಡಿ ಮಾಡಿ ಅವ್ರ ಸಲಹೆ ಮೇರೆಗೆ ನಾ ಅಗಿ ಮಾಡಿ ನಾನು ಹಚ್ಚಿದೆ. ಅಂದ್ರೆ ಹಚ್ಚಿ ನನಗೆ ನಿಮ್ಮ ಏನಿದೆ ರೋಹಿಣಿ ಬಯೋಟೆಕ್ದು ಎಲ್ಲ ಉತ್ಪನ್ನಗಳನ್ನು ಯೂಸ್ ಮಾಡಿದೆ. ಎಕೋ ಕನೆಕ್ಟನ್ನು, ಮೈಕ್ರೋಪವರನ್ನು, ಸಿಲ್ಕಾನ್ ಬೇಸನ್ನು ಮತ್ತು ಬೂಮರ್ ಕಿಟ್ಟನ್ನು ಎಲ್ಲ ಯೂಸ್ ಮಾಡೋಣ. ನನಗೇನು ಅನಿಸಿ ನಮ್ಮ ಭೂಮಿ ಎಲ್ಲ ಡೆಡ್ ಆಗಿ ಹೋಗಿತ್ತು, ಎಲ್ಲ ಒಟ್ಟು ಏನು ಬೆಳಿಲಾರ್ದಂಥ ಪರಿಸ್ಥಿತಿ ಒಳಗಿತ್ತು. ಆ ವರ್ಷ ನಂದು ಮೊದಲನ 15 ಎಕರೆಗೆ 500 ಟನ್ ಬೆಳಿತಿದ್ನಿ. ಆರು ಸಲಹೆ ಮೇರೆಗೆ ಅವಾಗ ತೊಗೊಂಡಾಗ ನಾ 15 ಎಕರೆಗೆ ಆ ವರ್ಷ 950 ಟನ್ ಬೆಳೆದ್ನಿ. ಹಿಂಗಾಗಿ ನನಗೇನು ಆಸಕ್ತಿ ಮೂಡ್ತಂದ್ರೆ, ಯಾಕಪ್ಪ ರೈತರಿಗೆ ಇದನ್ನು ಒಂದು ಆರ್ಗ್ಯಾನಿಕ್ ಬೇಸ್ನ್ಯಾಗ ಎಲ್ಲರಿಗೆ ಚಲೋ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಒಂದು ಶಾಪ್ ಓಪನ್ ಮಾಡಿದೆ. ಆ ಶಾಪ್ ಓಪನ್ ಮಾಡಿದಾಗ ನನಗೆ ತಿಳಿದಿದ್ದೇನಪ್ಪ ಅಂದ್ರೆ, ನನಗೆ ನನ್ನತೆ ಬಂದು ಎಲ್ಲ ರೈತರಿಗೆ ನಾ ಸಲಹೆ ಕೊಡೋದು ಒಂದ, ನೀವು ಮೊದಲು ಮಣ್ಣು ಪರೀಕ್ಷೆ ಮಾಡಿರಿ. ಮಣ್ಣು ಪರೀಕ್ಷೆ ಮಾಡಿ ಈ ಭೂಮಿಗೆ ನಮ್ಮ ಖನಿಜಾಂಶದೊಳಗೆ ಯಾವ ಖನಿಜ ಇಲ್ಲ ಅನ್ನೋದನ್ನು ಶಿಫಾರಸು ಮಾಡ್ಕೊಂಡು ಅದನ್ನು ಹಾಕ್ರಿ. ಯಾಕೆ ಈಗ ಪೋಷಕಾಂಶಗಳ ಕೊರತೆ ಭಾಳ ಇದೆ ಭೂಮಿಯಲ್ಲಿ. ಎಲ್ಲರೂ ಬರೀ DAP ಹೋಗೋದು, ಯೂರಿಯಾ ಹೋಗೋದು, ಪೊಟ್ಯಾಶ್ ಹೋಗೋದು, ಎಲ್ಲ pH ಆಗೈತಿ. ಹತ್ತತ್ರ ನಮ್ಮೂರು ಜಮೀನು 9ಕ್ಕೆ ಹೋಗೈತಿ. ನಾ ಅವ್ರಿಗೆ ಹೇಳಿದೆ, ನೀವು ಏನು ಹೋಗಿತೀರಿ ಎಲ್ಲ ಫಿಕ್ಸ್ ಆಗ್ತದೆ ಭೂಮಿಯಾಗ, ಅದಕ್ಕೆಲ್ಲ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೇಸಿದ್ದಲ್ಲಿ ಒಂದು ಸ್ವಲ್ಪ ನೀವು ಪ್ಲಸ್ ಆರಿ ಅಂತಲ್ಲಿ ಹೋದ್ರೆ ಅಂದ್ರೆ ಒಂದು ಸ್ವಲ್ಪ ಭೂಮಿ ಉಳುತ್ತತಿ, ನಾಳೆ ನಿಮ್ಮ ಮಕ್ಕಳಿಗೆ ಭೂಮಿ ಉಳುತ್ತತ್ತೆ ಅಂದಾಗ ಸ್ವಲ್ಪ ಈಗ ನಮ್ಮ ಊರಿನ ಜನ ನಮ್ಮ ಕಡೆ ಎಲ್ಲ ಕಿವಿ ಕೊಡಾಕತ್ತಾರೆ. ಹಿಂಗಾಗಿ ಈ ನಾವು ಆರ್ಗ್ಯಾನಿಕ್ ಬೇಸಿಂದ ನಿಮ್ಮ ರೋಹಿಣಿ ಬಯೋಟೆಕ್ದು ಎಲ್ಲ ಉತ್ಪನ್ನಗಳನ್ನು ಅವ್ರಿಗೆ ಪರಿಚಯಿಸಿ ಅವ್ರಿಗೆ ಶಿಫಾರಸು ಮಾಡಾಕತ್ತೀವಿ. ಏನು ಶಿಫಾರಸು ಮಾಡಿದ ರೈತಗಳು ಎಲ್ಲರೂ ಅವ್ರ ಖುಷಿಯಿಂದ, ಇಲ್ಲ ಸರ್ ನೀವು ಕೊಟ್ಟಂಥ ಎಲ್ಲ ರೋಹಿಣಿ ಬಯೋಟೆಕ್ದು ವಸ್ತುಗಳು ಎಲ್ಲ ಚಲೋ ಅದಾವ, ಏನು ಸಕ್ಸಸ್ ಕಿಟ್ ಅನ್ರಿ, ಬೂಮರ್ ಅನ್ರಿ, ಮತ್ತು ಎಕೋ ಕನೆಕ್ಟ್ ಅನ್ರಿ, ಮೈಕ್ರೋಪವರ್ ಇಲ್ಲಿ ಎಲ್ಲ ಬೇಸ್ ಚಲೋ ಅದಾವ, ಸ್ಪ್ರೇ ಗ್ರೇಡು ಎಲ್ಲ ಚಲೋ ಅದಾವ. ಹಿಂಗಾಗಿ ಒಂದು ಸ್ವಲ್ಪ ರೈತರು ನಮ್ಮ ಮೇಲೆ ಒಲವು ಜಾಸ್ತಿ ತೋರ್ಯಾರಿ ಈ ಸದ್ದು. ಈಗ ತಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನು ಕೃಷಿ ಮಾಡ್ತಾ ಇದ್ರಲ್ಲ, ಈ ಕೃಷಿ ಮಾಡೋದ್ರಿಂದ ಈ ಭಾಗದ ರೈತರಿಗೆ ಖರ್ಚಿನಲ್ಲಿ ಏನಾದರೂ ಬದಲಾವಣೆ ಆಗಿರೋದನ್ನ ತಾವು ಗಮನಿಸಿದ್ರಿ? 100%. ಮೊದಲ ಎಕರೆಗೆ ನನ್ನ ಅಂದಾಜು 20-25 ಸಾವಿರ ಖರ್ಚು ಮಾಡ್ತಿದ್ರು. ಈಗ ನಾವು ಬಹುಶಃ ಅದನ್ನು 12,000 ತಂದೀವಿ. ಬೇಸಿಕ್ಲಿ 12,000 ತಂದು ಇಳುವರಿಗಳಿಗೂ ಪ್ಲಸ್ ಆಗತೈತಿ. ಪ್ರತಿ ಎಕರೆಗೆ ಇಳುವರಿಗಳಿಗೂ 10ರಿಂದ 15 ಟನ್ ಪರ್ ಎಕರ್ ಇಳುವರಿ ಜಾಸ್ತಿ ಆಗೋದು. ಹಿಂಗಾಗಿ ಒಂದು ಸ್ವಲ್ಪ ರೈತರಿಗೆ ಖುಷಿ ಅನಿಸಿದೆ. ಈ ಭಾಗದ ರೈತರಿಗೆ ರೋಹಿಣಿ ಸಮೂಹ ಸಂಸ್ಥೆಯ ಉತ್ಪನ್ನಗಳನ್ನ ಏನು ಉಪಯೋಗ ಮಾಡ್ತಾ ಇದಾರಲ್ಲ ಸರ್, ಇದ್ರ ಬಗ್ಗೆ ರೈತರ ಅಭಿಪ್ರಾಯ ಏನೈತ್ರಿ? ರೈತರಿಗೆ ಈಗ ಆಲ್ಮೋಸ್ಟ್ ಆಲ್ ನಾವು ಮಾಡಿದಿಂದ ಎಲ್ಲರಿಗೆ ವಿತರಣೆ ಮಾಡಿದ್ದರಿಂದ ಎಲ್ಲರಿಗೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ ಆಗಿದೆ. ನಾವು ಮಣ್ಣು ಪರೀಕ್ಷೆ ಚೆಕ್ ಮಾಡಿಸ್ಬೇಕು, ಆನಂತರ ಅವ್ರು ಹೇಳಿದಂಥ ಸಲಹೆಗಳನ್ನು ನಾವು ತಿಳ್ಕೊಂಡು ನಮ್ಮ ಭೂಮಿ ಉಳುವಂಥ ವ್ಯವಸ್ಥೆ ಒಳಗೆ ನಾವು ಬದುಕಬೇಕನ್ನುವಂಥದ್ದು ಎಲ್ಲ ರೈತರಿಗೆ ಮನೋಭಾವನೆ ಬಂದಿದೆ. ಈಗ ಶಿವು ಅರ್ಕೇರಿ ಅವರು ಸುಮಾರು 18 ವರ್ಷದಿಂದ ಕಬ್ಬು ಬೇಸಾಯ ಮಾಡ್ತಾ ಇದ್ರು ಸರ್.
ಈಗ ಕಳೆದ ವರ್ಷ ನಿಮ್ಮ ಸಂಪರ್ಕದೊಳಗೆ ಬಂದು ನಿಮ್ಮ ಮಾಹಿತಿ ಪ್ರಕಾರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರು ಈ ವರ್ಷ ಕೃಷಿ ಮಾಡಿದ್ದೀನಿ ಅಂತ ಹೇಳಿದರು. ಈ ವರ್ಷ ಅಂದಾಜು ಅವ್ರದ್ದು ಇಳುವರಿ ಏನು ಬರ್ಬೋದು ಮತ್ತು ಅವರಿಗೆ ಏನೆಲ್ಲ ಉಪಯೋಗ ಆಗೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ರಲ್ಲ. ಆತ್ಮೀಯರಾದ ಶಿವ ಅರ್ಕೇರಿ ಅವರು ಆ್ಯಕ್ಚುಲಿ ಅವ್ರು ಮಾಡಕ್ಕೆ 18 ವರ್ಷ ಆಯ್ತು ಅಗ್ರಿಕಲ್ಚರ್. ಅವ್ರ ಫಾದರ್ ಮಾಡ್ತಿದ್ರು, ಅವರು ಮಾಡ್ತಿದ್ರು. ಇದು ಏನಾಗಿತ್ತಂದ್ರೆ pH ಹಾಯ್ ಆದದ್ದು ಜನರಿಗೆ ಗೊತ್ತಾಗಿಲ್ಲ. ಬರೀ ಎಲ್ಲರೂ DAP ಹಾಕೋದು, ಯೂರಿಯಾ ಹಾಕೋದು, ಪೊಟ್ಯಾಶ್ ಹಾಕೋದು. ನಮ್ಮೂರು ಎಲ್ಲ ರೈತರ ಪರಿಸ್ಥಿತಿನ ಹಂಗಾಗಿತ್ತು. ಬರೀ ಅವ್ನು ಮೂರು ಹೋಗೋದು, ಅದು ಭೂಮಿ ಯಾರೂ ಚೆಕ್ ಮಾಡಿಸಿದ್ದಿಲ್ಲ, ಏನಾಗಿದ್ದಿಲ್ಲ. ನಾವು ಒಂದಿನ ಬಂದ್ರೆ ಅಂಗಡಿಗೆ, ಹಂಗೆ ಬಂದಾಗ ಒಂದು ಸ್ವಲ್ಪ ಅವ್ರಿಗೆ ಕಿವಿಮಾತು ಹೇಳಿದೆ, ಹಿಂಗೈತಪ್ಪ ಮೊದಲು ಭೂಮಿ ಚೆಕ್ ಮಾಡಿಸು, ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿದಿಂದ ಆಮೇಲೆ ಏನದಕ್ಕೆ ಅವರು ಸಲಹೆ ಏನು ಬರ್ತತೆ ಅವರು ಅಂತೇಳೆಲ್ಲ ಯಾರೋ ಇರಲಿ, ಅವರು ಭೂಮಿಯ ಯಾರೋ ವಿಜ್ಞಾನಿಗಳ ಅವ್ರು ಈ ನಮ್ಮ ಮಾಡಿದಂಥ ಸಾಯಿಲ್ ಟೆಸ್ಟಿಂದ ರಿಪೋರ್ಟ್ ಓದ್ಕೊಟ್ರೆ ಅವ್ರು ಏನು ಸಲಹೆ ಮಾಡ್ತಾರೆ ಅದ್ರ ಮೇಲೆ ನಾವು ಅಲ್ಲಿ ಬೇಸಿಕ್ಲಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡೋಂತ ಏಷ್ಯಿಂದ ನಾವು ಅವ್ರಿಗೆ ಸಲಹೆ ಕೊಟ್ಟಿವಿ. ಈಗ ಅವರು ಕಳೆದ ವರ್ಷ ಏನು ಇಳುವರಿಯನ್ನ ತೆಗಿತಾ ಇದ್ರು? ಯಾಕಂದ್ರೆ ಅವ್ರ ಪದ್ಧತಿ ಪ್ರಕಾರ ಕಳೆದ 17 ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ. ಈ ವರ್ಷ ತಮ್ಮ ಒಂದು ಸಲಹೆ ಮತ್ತು ರೋಹಿಣಿಯ ಸಂಸ್ಥೆಯ ಉತ್ಪನ್ನಗಳನ್ನ ಉಪಯೋಗ ಮಾಡೋದ್ರಿಂದ ಅವರಿಗೆ ಈ ವರ್ಷ ಏನು ಇಳುವರಿ ಬರ್ತತೆ ಅಂತೇಳಿ ನೀವು ಒಂದು ಅಂದಾಜು ಮಾಡ್ತೀರಿ? ನಾವು ನೋಡ್ರಿ, ಮೊದಲು ಆ್ಯಕ್ಚುಲಿ ಇದ್ರ ಬಾಜುನ ನಮ್ಮ ಜಮೀನು ಅದಾವ. ನಮ್ಮ ಏನಾಗಿತ್ತಂದ್ರೆ PH ಹಾಯ್ ಸಂಬಂಧ ನಮ್ದು ಆ್ಯಕ್ಚುಲಿ ಕಬ್ಬನ 50 ಟನ್ ಆಗ್ಬೇಕಾದ್ರೆ ಒದ್ದಾಡ್ತಿದ್ವಿ ನಾವು ಮೊದಲು ಫಸ್ಟ್ ಟೈಮ್. ಬಟ್ ಈ ಸದ್ದು ನಾವು ಈಗೇನು ಈ ಬೇಸಿಕಲಿ ನಾವೇನು ಸಾಯಿಲ್ ಟೆಸ್ಟ್ ಮಾಡಿಸಿದಿಂದ ನಮ್ಮ ಅಂದಾಜು ಫಾರ್ ಎಕರಿಗೆ ಒಂದು 20 ಟನ್ನರ್ ಜಾಸ್ತಿ ಬೆಳಕತ್ತೀವಿ ನಾವು ಏನು ಕಬ್ಬಿಗೆ. ಬಟ್ ಕುಳೆ ನಾವು ಹೆಂಗೆ ಈ ಸದ್ದು ಸ್ಟಾರ್ಟ್ ಮಾಡೀವಿ, ನೋಡ್ಬೇಕು ಇನ್ನು ಫಾರ್ಮಿಂಗ್ ಹೆಂಗೆ ಬರ್ತತೋ ಏನು ಬರ್ತತೋ ಅದ್ರ ಡೆವಲಪ್ಮೆಂಟ್ ಮೇಲೆ ಮುಂದಿನ ಇದು ನಾವು ಕೈಗೊಳ್ಬೇಕು. ಈ ಕಬ್ಬು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಇಳುವರಿ ಬರ್ಬೋದು ಅಂತೇಳಿ ನೀವು ಇದು ನನ್ನ ಅಂದಾಜು ಫಾರ್ ಎಕರ್ ಒಂದು 75 ಟನ್ ಬರೋದು ನೋಡ್ರಿ. 75 ಟನ್ 100%. ನಮ್ಮ ಪ್ರಗತಿಪರ ರೈತರಾದಂಥ ಶಿವ ಅರ್ಕೇರಿ ಅವರು, ನಿಮ್ಮ ಅಂದಾಜದ ಪ್ರಕಾರ ಈ ಎಲ್ಲಾ ಕಬ್ಬು ಇಷ್ಟೆಲ್ಲಾ ವರ್ಷ ನೀವು ಕಬ್ಬು ಬೆಳೀತಾ ಇದ್ರಿ, ಈ ವರ್ಷನೂ ನೀವು ಕಬ್ಬು ಬೆಳೆದಿರಿ, ಬಹಳ ಚಲೋ ಬಂದೈತಿ ಅಂತ ಹೇಳಿದ್ರಿ. ಈ ವರ್ಷ ಇಳುವರಿ ಎಷ್ಟು ಬರ್ಬೋದು ಅಂತೇಳಿ ನಮ್ಮ ರೈತ ಬಾಂಧವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ? 75 ಆಗ್ಬೋದು ಸರ್. 75 ಟನ್ ಆಗ್ಬೋದು. ಅಂದ್ರೆ ಈ ಸಮಸ್ಯೆದಾಯಕ ಮಣ್ಣಿನಲ್ಲೂ ಯಶಸ್ವಿಯಾಗಿ ನಮ್ಮ ಪ್ರಗತಿಪರ ರೈತರು 75 ಟನ್ಗಿಂತಲೂ ಹೆಚ್ಚಿಗೆ ಇಳುವರಿಯನ್ನ ತೆಗೆಯೋದು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ನೋಡೋಣ ರೈತ ಬಾಂಧವರ, ಮುಂದಿನ ದಿನಗಳಲ್ಲಿ ಇದು ಕಬ್ಬು ಕಟಾವಾಗತ್ತ. ಯಾಕಂದ್ರೆ ಈಗ ತಾನೇ ಕಬ್ಬಿನ ಫ್ಯಾಕ್ಟರಿಗಳು ಪ್ರಾರಂಭವಾಗಿದ್ದಾವು. ಕಬ್ಬು ಕಟಾವು ಆದ ನಂತರ ಎಷ್ಟು ಇಳುವರಿ ಬರುತ್ತೆ ಅಂತೇಳಿ ನಾವು ಒಂದು ಅಂದಾಜು ಮಾಡೋಣ. ಆದ್ರೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕಂಪನಿಯ ರೋಹಿಣಿ ಕಂಪನಿಯ ಉತ್ಪನ್ನಗಳನ್ನ ಉಪಯೋಗ ಮಾಡೋದ್ರಿಂದ ಸುಮಾರು 20 ಟನ್ ಇಳುವರಿ ಹೆಚ್ಚಿಗೆ ಆಗೈತಿ ಅಂತಂದ್ರೆ ಅದು ನಮಗೂ ಕೂಡ ಹೆಮ್ಮೆ. ಆದ್ದರಿಂದ ರೈತ ಬಾಂಧವರೇ, ತಾವು ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೃಷಿ ಮಾಡ್ಬೇಕಂತೇಳಿ ಅಥವಾ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕಬ್ಬು ಬೇಸಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ವಿತರಕ ಬಾಂಧವರಾಗಿರ್ತಕ್ಕಂಥ ಬಸವಣ್ಣ ಮಲ್ಗಣ್ಣವರು ಮತ್ತು ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವ ಅರ್ಕೇರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ನಮಸ್ಕಾರ. ನನ್ನ ನಿನ್ನ